ಇದು ಅತ್ಯಂತ ಖಂಡನೀಯ. ಹಾಗೆ ತುಂಬ ಒಂದು ಡೇಂಜರಸ್ ವಿಷಯವನ್ನ ಇವರು ಒಂದು ಪ್ರೆಸಿಡೆನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ದೇಶ ಮೊದಲು, ರಾಜಕೀಯ ಆಮೇಲೆ. ಯಾರೇ ಇರಲಿ, ಪಕ್ಷಕ್ಕಿಂತ ಜಾತಿಗಿಂತ ಯಾವುದೇ ಆದ್ರೂ ನಮ್ಮ ದೇಶ ಮುಖ್ಯ. ಅಂಥದ್ರಲ್ಲಿ ನೀವು ಒಬ್ಬರು ಬಂದಲ್ಲಿ ವಿಧಾನಸೌಧದಲ್ಲಿ, ಅಂದರೆ ಒಂದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇವಾಲಯ ಅಂತಾನೆ ನಾವು ಹೇಳೋಕೆ ಇಷ್ಟಪಡ್ತೀವಿ. ಲೋಕಸಭಾ ಪಾರ್ಲಿಮೆಂಟ್ ಆಗಲಿ, ವಿಧಾನಸೌಧ ಆಗಲಿ, ಅಂಥ ಒಂದು ಜಾಗದಲ್ಲಿ ಒಬ್ಬರು ಬಂದು ಅಷ್ಟು ಧೈರ್ಯವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅದನ್ನ ಯಾರೇ ಇರಲಿ, ಅವ್ರ ಪಕ್ಷದವರೇ ಆಗಿರಲಿ, ಅವರ ಬೆಂಬಲಿಗರಾಗೇ ಇರಲಿ, ಸಮರ್ಥನೆ ಮಾಡೋದು ಅತ್ಯಂತ ಖಂಡನೀಯವಾದ ವಿಷಯ. ಇದನ್ನ ಯಾರೂ ಮಾಡಬಾರ್ದು. ಸರ್ಕಾರ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು, ತನಿಖೆ ಮಾಡಬೇಕು. ಹಾಗೆ ಅವ್ರಿಗೆ ಸಾಧ್ಯವಾದಷ್ಟು ಕಠಿಣ ಶಿಕ್ಷೆಯನ್ನು ಮಾಡೋ ಒಂದು ಕೆಲಸವನ್ನು ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಸಮರ್ಥನೆ ಮಾಡೋದಂತ ಇದೆ, ಯಾರು ಒಪ್ಕೊಳ್ಳೋಕ್ಕಾಗಲ್ಲ ಇದನ್ನು. ಜಾತಿ ಗಣತಿಗೆ ಸಾಕಷ್ಟು ಇವತ್ತು ಸಲ್ಲಿಕೆ ಮಾಡ್ತಿದ್ದಾರೆ, ಅಲ್ಲ ಆಗ್ಲಿ, ವರದಿ ಸಲ್ಲಿಕೆ ಆಗಿದ್ರ ಬಗ್ಗೆ ಗೊಂದಲಗಳಿದೆ. ಒಂದಷ್ಟು ಜನ ನಾವು ಒಪ್ಪಲ್ಲ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಅದು ಮಾಡಲೇಬೇಕು ಅಂತಿದ್ದಾರೆ. ಮಾಡಲೇಬೇಕಲ್ಲ, ಕೊನೆಗೆ ಸೆನ್ಸಸ್ ಅನ್ನೋದು ಆಗಲೇಬೇಕಿದೆ. ಸೊ ಅದನ್ನ ವರದಿ ಬಂದ ಮೇಲೆ ವಿ ಕ್ಯಾನ್ ಕಮೆಂಟ್ ಆನ್ ದಟ್. ಅಲ್ಲ, ಅದು ವರದಿ ಬಂದ ಮೇಲೆನೆ ನಮ್ಗೆ ಅದು ಗೊತ್ತಾಗೋದಲ್ವಾ, ಯಾರನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಏನಾದರೂ ಅದರಲ್ಲಿ ಲೋಪದೋಷಗಳಾಗಿದೆಯಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ವರದಿ ಬಿಟ್ಟ ಮೇಲೇನೆ ನಮ್ಗೆ ಗೊತ್ತಾಗುತ್ತೆ ಅದು. ಅಲ್ಲ, ಅವರೇ ಅದೇನೋ ರೀಸನ್ ಹೇಳಿದಾರಂತೆ, ವಿಪ್ ಕೊಟ್ಟಿದ್ದಾರೆ, ಇವತ್ತು ವಿಧಾನಸೌಧದಲ್ಲಿ ಇರಲೇಬೇಕು ಅಂತ. ಬಟ್ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಲೇಬೇಕು. ಅದಕ್ಕೊಂದು ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಅವ್ರು ಕೊಡಿಸ್ಲೇಬೇಕಾಗತ್ತೆ. ಅದೇನಿದೆ, ಅದು ಖಂಡಿತ ಅದೊಂದು ಆಶೀರ್ವಾದ, ಒಂದು ಶುಭ ಸೂಚನೆ ಅಂತಾನೆ ಎಲ್ಲರೂ ಹೇಳ್ತಿದ್ರು. ನನಗೂ ತುಂಬಾ ಸಂತೋಷ ಆಯ್ತು. ಅದನ್ನ ದೇವಿ ಆಶೀರ್ವಾದ ನನ್ಗೆ ಸಿಕ್ಕದಂಗೆ ನಾನು ಭಾವಿಸಿದ್ದೆ. ಸಭೆ ಮಾಡಿದ್ರಿ ಬೆಂಗಳೂರಲ್ಲಿ, ಮತ್ತೆ ಮಂಡ್ಯದಲ್ಲಿ ಪ್ರತಿ ತಾಲೂಕು ಸಭೆ ಮಾಡಬೇಕು ತೀರ್ಮಾನ ಮಾಡಿದ್ರಿ. ಯಾವಾಗ ಆಗುತ್ತೆ ಮೇಡಮ್ ಸಭೆ? ಇದೆ, ಇನ್ನು ಈ ಮುಂದಿನ ದಿನಗಳಲ್ಲೇ ಆಗುತ್ತೆ. ಅದನ್ನ ಕೂತ್ಕೊಂಡು ಪ್ಲಾನ್ ಮಾಡಿ ಆ ತಾಲೂಕಿನ ಮುಖಂಡರ ಜೊತೆಲೂ ಮಾತಾಡಿಸಿ ಯಾವ ಡೇಟ್ ಅಲ್ಲಿ ಯಾರಿಗ ಅನುಕೂಲ ಆಗುತ್ತೆ, ಎಲ್ಲರೂ ಸೇರೋಕ್ಕಾಗತ್ತೆ ಅನ್ನೋದನ್ನ ಮಾತಾಡಿ ಅದರದೊಂದು ಪ್ರಕ್ರಿಯೆ ನಡೀತಾ ಇದೆ. ಅಲ್ಲ, ಮುಂದಿನ ನಿರ್ಧಾರ ಅಂತ ನನ್ನ ನಿರ್ಧಾರ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಈ ಪಕ್ಷಕ್ಕೆ ಒಂದು ಫೈನಲ್ ಪಟ್ಟಿನ ಅವರು ಕನ್ಫರ್ಮ್ ಮಾಡಿ ರಿಲೀಸ್ ಮಾಡಬೇಕು. ಬಟ್ ಅದಕ್ಕಿಂತ ಮೊದಲು ಪಕ್ಷ ಸಂಘಟನೆನೂ ಮಾಡಬೇಕಾಗಿರೋ ಒಂದು ಕೆಲಸ ಆಗಬೇಕು. ಜೊತೆಗೆ ನಾನು ಹೇಳದ್ನಲ್ಲ, ನಮ್ಮ ಬೆಂಬಲಿಗರಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ ನೋಡಿ ಸ್ವಲ್ಪ ಗೊಂದಲ ಆಗೋದು ಬೇಡ, ಅವ್ರಿಗೂ ಒಂದು ವಿಶ್ವಾಸವನ್ನ ತುಂಬುವಂತ ಕೆಲಸ ಮಾಡಬೇಕು ಅನ್ನೋದು. ಅಭಿಪ್ರಾಯ ಸಂಗ್ರಹ ಏನಿಲ್ಲ. ಅಭಿಪ್ರಾಯ ಎಲ್ಲರೂ ಅವತ್ತು ನಮ್ಮ ಮನೆಗೆ ಬಂದವರು ಎಲ್ಲರೂ ಒಂದೇ ಅಭಿಪ್ರಾಯ, ಬೇರೆ ಬೇರೆ ಭೇದವಾದ ಅಭಿಪ್ರಾಯಗಳೇನು ಹೇಳಿಲ್ಲ. ಎಲ್ಲರೂ ಒಂದೇ ವಾಯ್ಸಲ್ಲಿ ಹೇಳಿದ್ರು, ನೀವು BJPಯಿಂದ ಬನ್ನಿ, ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ನಿಮ್ಮ ಜೊತೆಲಿ ಇರ್ತೀವಿ. ಅದನ್ನೇ ಈಗ ಕೇಳಿದಲ್ಲ, ಮಾಡ್ತೀನಿ ಮುಂದೆ. ಪ್ರತಿ ತಾಲೂಕಿಗೆ, ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಅವರ ಅಲ್ಲಿ ಆ ತಾಲೂಕಿನ ನಮ್ಮ ಬೆಂಬಲಿಗರು, ಅದರಲ್ಲಿ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿ ಅವ್ರನ್ನ ಮಾತಾಡ್ಸೋ ಒಂದು ವಿಷಯ. ಈಗ ಲಾಸ್ಟ್ ಟೈಮ್ ಆದ್ರೆ ನಾನು ಇಂಡಿಪೆಂಡೆಂಟು, ಆವಾಗ ನಾವು ನಮ್ಮ ಪ್ರಚಾರ ಮಾಡಿರೋ ಒಂದು ರೀತಿ ಶುರುವಿಂದ ಯಾವ ರೀತಿ ಬಂತು ಅಂತ ನೀವು ನೋಡಿದ್ದೀರ. ಈಗ ಒಂದು 5 ವರ್ಷಗಳ ಒಂದು ಅವಧಿ ಮುಗೀತಾ ಬಂದಿದೆ. ಸೊ ಈ ಟೈಮಲ್ಲಿ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಕಳೆದ ಚುನಾವಣೆಯಲ್ಲಿ ಎಲ್ಲರನ್ನೂ ಕೂಡ ಹೋಗಿ ಭೇಟಿಯಾಗಿದ್ದೇವೆ, ಸ್ವಾಮೀಜಿಗಳು ಕೂಡ ಕೇಳಿದ್ರು, ಚುನಾವಣೆ ಹೋಗ್ತಾ ಏನಂತ ಆ ರೀತಿ ಮತ್ತೆ ಅಲ್ಲ, ಲಾಸ್ಟ್ ಟೈಮ್ ಇದ್ದಂತ ಒಂದು ಸಿಚುವೇಶನ್ ಬೇರೆ. ಅವಾಗ ಇಂಡಿಪೆಂಡೆಂಟ್ ಅನ್ನೋಂಥ ಒಂದು ನಿರ್ಧಾರ ತಗೊಂಡಾಗ ಖಂಡಿತ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ
ಎಲ್ಲರ ಒಂದು ಅಭಿಪ್ರಾಯವನ್ನ ತಗೊಂಡು ನಾನು ಆ ನಿರ್ಧಾರಕ್ಕೆ ಬಂದೆ. ಖಂಡಿತ ಈಗಲೂ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದೇನೆ ನನ್ನ ಒಂದು ಪ್ರಚಾರವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾರು ಈವರೆಗೂ ನನಗೇನು ನೀವು ಈ ಥರ ಮಾಡಬೇಡಿ ಮಾಡಿ ಅಂತ ಏನು ಹೇಳಲಿಲ್ಲ. ಆಶೀರ್ವಾದ ಅಂತೂ ಇದ್ದೇ ಇದೆ. ಕ್ಷೇತ್ರ ಪ್ರವಾಸದ ದಿನಾಂಕ ಏನಾದ್ರು ನಿಗದಿ ಮಾಡ್ತೀರಾ? ಇಲ್ಲ, ಆ ರೀತಿ ಏನೂ ಮಾಡಿಲ್ಲ. ಯಾಕೆ ಅದಕ್ಕೆಲ್ಲ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕು, ಒಂದಷ್ಟು ಪ್ರೋಸೆಸ್ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ. ಮೈತ್ರಿ ಚುನಾವಣೆ ಅನೌನ್ಸ್ ಆಗೋ ಮೊದಲೇ ಈಗ ತಾಲೂಕು ಪ್ರವಾಸ ಯಾವುದು? ಚುನಾವಣೆ ಡೇಟ್ ಅನೌನ್ಸ್ ಆಗೋ ಮೊದಲೇ ಈಗ ಸಭೆಗಳು ಮಾಡ್ತಾರೆ. ಹೌದು ಹೌದು. ಮೇಡಮ್, ಮೈತ್ರಿ ಟಿಕೆಟ್ ಸಿಕ್ಕಿದ್ರೆ ಏನಾದ್ರು ಜೆಡಿಎಸ್ ಮುಖಂಡರನ್ನು ಕೂಡ ಭೇಟಿ ಮಾಡಬಹುದು, ಆ ಥರದ ಏನಾದ್ರು ನಾಯಕರು? ನೋಡಿ, ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಇಟ್ಕೋಬೇಕಂದ್ರೆ, ಈ 5 ವರ್ಷಗಳು ನಾನು ಇಂಡಿಪೆಂಡೆಂಟ್, ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ, ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗತ್ತೆ. ಸೊ ಖಂಡಿತ ಪಕ್ಷದಿಂದ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ. ಮೈತ್ರಿ ಆಗಿದೆ ಮೇಡಮ್, ಆ ನಿಟ್ಟಿನಲ್ಲಿ ಏನಾದ್ರು ಅಲ್ಲ, ವಿಶ್ವಾಸ ತೆಗೆದುಕೊಂಡು ಅದೇನೆ ಅದರ ವಿಷಯವಾಗಿ ಪಕ್ಷ ನನಗೆ ಅಡ್ವೈಸ್ ಕೊಡ್ತಾರಲ್ವಾ, ಹಿಂಗ್ ಮಾಡಿ, ಇವ್ರನ್ನ ಮಾತಾಡಿಸಿ, ಇವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ. ಅದು ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀನಿ. ಮೇಡಮ್, ಕಳೆದ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನೀವು ಎದುರಿಸಿದ್ರಿ ಪಕ್ಷೇತರವಾಗಿ. ಈಗ ನೀವೇ ಮೈತ್ರಿಯಾಗಿ ನಿಂತ್ಕೊಳ್ಳುವಂತ ಪ್ರಮೇಯ ಬರ್ತಾ ಇದೆ. ಅದಕ್ಕೆ ಹೇಗೆ ಸಿದ್ಧತೆ ಆಗ್ತಿಲ್ಲ ಅಲ್ಲ, ಮೇಡಮ್? ಮಂಡ್ಯ ಎಲೆಕ್ಷನ್ ಅಂದ್ರೆ ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ. ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ. ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ, ಒಂಥರ ಬೇರೆ ಥರನೇ ನಡೆಯುತ್ತೆ. ಆಗಲೇ ಎಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ನು. ಈ ಸತಿನೂ ಅದೇ ಚಾಲೆಂಜಸ್ ಇದ್ರೆ ನಾನು ಫೇಸ್ ಮಾಡೋಕೆ ರೆಡಿ ಇದ್ದೀನಿ. ಅಂದ್ರೆ ಲಾಸ್ಟ್ ಮೈತ್ರಿ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಗೆ ಕಾಂಗ್ರೆಸ್ ಒಳಪಟ್ಟು ಕೊಟ್ಟಿತ್ತು. ಹಂಗಾಗಿ ನಿಮ್ಗೆ ಜೆಡಿಎಸ್ ಅವರು ಮಾಡ್ತಾ ಅಂದ್ರೆ ಮತಗಳನ್ನ ಹಾಕಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ಅಂತ ಹೇಳಿ? ನೋಡಿ, ಇದನ್ನೆಲ್ಲ ನಾನು ಪಕ್ಷದವರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡುವಂಥ ಒಂದು ಟೈಮ್ ಇನ್ನೇನು ಬಂದೇ ಬರುತ್ತೆ. ಆವಾಗ ಅವರೂ ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ. ಖಂಡಿತ ನನಗಿಂತ ಪಕ್ಷದಲ್ಲಿ 20 ವರ್ಷ, 30 ವರ್ಷ, 50 ವರ್ಷಗಳಷ್ಟು ಸೇವೆ ಸಲ್ಲಿಸಿರುವಂಥ ಎಕ್ಸ್ಪರ್ಟ್ಸು, ಅನುಭವಿಗಳು ಇದ್ದಾರೆ. ಅವರು ನನ್ನನ್ನು ಗೈಡ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ನೀವು ಹೇಳಿದ್ರೆ ಕುಮಾರಸ್ವಾಮಿ ಜೊತೆ ಕೂಡ ಮಾತಾಡ್ತೀನಿ, ಆದ್ರೆ ಕುಮಾರಸ್ವಾಮಿ ಅವರು ಮಾತು ಅಂತ ಹೇಳಿದ್ರು. ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರು ದೊಡ್ಡವರು, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ನಾನೇ ಭೇಟಿ ಮಾಡಲಿ ಅನ್ನೋ ಮಾತುಗಳು. ಅಲ್ಲ, ಏನೋ ಅನ್ನೋ ಪ್ರಶ್ನೆ ಅವ್ರು ಪದೇ ಪದೇ ನನ್ನ ವಿಷಯವೇ ಕೇಳಿದಾಗ ಅವ್ರೇನಾದರೂ ಆ ಥರ ಆನ್ಸರ್ ಕೊಟ್ಟಿದ್ದಾರೇನೋ. ಅದಕ್ಕೂ ನೀವು ಈ ಕೇಳಿದ ಪ್ರಶ್ನೆಗೂ ಸಂಬಂಧ ಇಲ್ಲ. ಅಲ್ಲ, ಸಾಫ್ಟ್ನು ನಾನಾಗೋದು ಅಂತ ನಾನು ಯಾವತ್ತೂ ಯಾರನ್ನು ದ್ವೇಷದಿಂದ ನಾನು ಯಾವತ್ತೂ ನಡ್ಕೊಂಡಿಲ್ಲ. ನನ್ನ ಮೇಲೆ ಯಾರಾದರೂ ಟಾರ್ಗೆಟ್ ಮಾಡಿ ಅಥವಾ ಸುಳ್ಳಿನ ಮಾತು ಅಥವಾ ಅಪಪ್ರಚಾರ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡಿರ್ಬೋದು, ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋವಂಥ ಒಂದು ಮಾತುಗಳನ್ನು ನಾನು ಆಡಿದ್ದೀನಿ. ಅಷ್ಟೇ ಬಿಟ್ಟರೆ ನಾನು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ. ಯಾರನ್ನು ಒಂದು ಯಾವಾಗಲೂ ಒಂದು ದ್ವೇಷದ ರಾಜಕಾರಣ ಮಾಡುವಂಥ ನಿಟ್ಟಿನಲ್ಲಿ ನಾನು ಯಾವತ್ತೂ ಈವರೆಗೂ, ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿದ್ರೆ, ನನ್ನ ಮಾತಲ್ಲಿ ಎಲ್ಲಾದರೂ ನೀವು ಒಂದು ತಪ್ಪು ಈ ಥರ ನೀವು ಮಾತಾಡಿದ್ರ ಇವ್ರ ಬಗ್ಗೆ ಅಂತ ನೀವು ತೋರಿಸ್ಕೊಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಯಾವತ್ತೂ ಮಾಡಿಲ್ಲ. ಇನ್ನು ಇವಾಗ ಸಾಫ್ಟ್ ಆಗೋದೇನೆ, ಮೊದಲಿಂದ ಸಾಫ್ಟೇ. ನಾನು ಯಾವತ್ತೂ ಆ ರೀತಿಯ ರಾಜಕಾರಣ ಮಾಡಿಲ್ಲ, ಮಾಡೋಕೆ ಇಷ್ಟನೂ ಪಡೋದಿಲ್ಲ ನಾನು. ಮೇಡಮ್, ನೀವೊಂದು ಕಡೆ ಫೈಟ್ ಮಾಡ್ತಾ ಇದ್ರಿ, ಮತ್ತೊಂದು ಕಡೆ ಜೆಡಿಎಸ್ ಕೂಡ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದೆ. ನಿಮ್ಗೆ ರಾಜ್ಯ ನಾಯಕರು ಮಾತಾಡಿದ್ರ ಮೇಡಮ್, ಅಂದ್ರೆ ಬಿಜೆಪಿ ನಾಯಕರುಗಳು ಯಾರಾದ್ರು? ಅಲ್ಲ, ಖಂಡಿತ ಮಾತಾಡ್ತಾನೆ ಇರ್ತಾರೆ. ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ. ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ನಮ್ಮ ಪಕ್ಷದಲ್ಲೇ ಇರಬೇಕು. ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿ. ನೋಡಿ, ನೀವು ಇದು ತಿರುಚಿ ಕೇಳಿದ್ರು ಒಂದೇ ಆನ್ಸರ್. ಅವರು ನಮಗೆ ಕನ್ಫರ್ಮ್ ಮಾಡೋದನ್ನ ಅಧಿಕೃತವಾಗಿ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯ್ಲೇಬೇಕಲ್ವಾ? ಗೊತ್ತಿಲ್ಲ, ಇನ್ನು ಮೇ ಬಿ ಆಫ್ಟರ್ 10th ಅಂತ ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಅಧಿಕೃತವಾಗಿ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.